ಹಲೋ ಸ್ಟೂಡೆಂಟ್ಸ್, ದ ಮ್ಯಾಜಿಕ್ ಲಿಕ್ವಿಡ್ ಅನ್ನೋ ಒಂದು ಲೆಸನಲ್ಲಿ ನಾವು ಇಂಪಾರ್ಟೆನ್ಸ್ ಆಫ್ ವಾಟರ್, ಹಾಗೆ ಯೂಸಸ್ ಆಫ್ ವಾಟರ್, ಹಾಗೆಯೇ ಸೋರ್ಸಸ್ ಆಫ್ ವಾಟರ್ ತಿಳ್ಕೊಂಡ್ವಿ. ಜೊತೆಗೆ ನಾವು ಏನಕ್ಕೋಸ್ಕರ ನೀರಿನ ಅಭಾವವನ್ನು ಫೇಸ್ ಮಾಡ್ತಿದ್ದೀವಿ, ವೈ ವಿ ಆರ್ ಫೇಸಿಂಗ್ ದ ಸ್ಕ್ಯಾರ್ಸಿಟಿ ಆಫ್ ವಾಟರ್ ಅಲ್ವಾ, ಅದ್ರ ರೀಸನ್ ಎಲ್ಲ ತಿಳ್ಕೊಂಡ್ವಿ. ಅದಕ್ಕೆ ರಿಲೇಟೆಡ್ ಕೂಡ ನಿಮಗೆ ವರ್ಕ್ ಇತ್ತು, ಟ್ರೂ ಆರ್ ಫಾಲ್ಸ್ ಕೂಡ ಇತ್ತು. ಹಾಗೆಯೇ ನಿಮಗೆ ಕೆಲವು ಕ್ವಶನ್ಸ್ ಕೂಡ ನಾನು ಕೊಟ್ಟಿದ್ದೆ, ಹೌದಲ್ವಾ. ಸೊ ಇವತ್ತು ನಾನು ಇನ್ನು ಕೆಲವು ಕ್ವಶನ್ಗೆ ನಾನು ಆನ್ಸರ್ನ ಅಂದರೆ ಪಾಯಿಂಟ್ ವೈಸ್ ಮಾಡಿದ್ದೀನಿ. ಯಾವುದ್ಯಾವುದಪ್ಪ ಅಂತ ನೋಡೋಣ. ಇಲ್ಲಿ ವಿಚ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್ ಅಂತಿದೆ. ಹಾಗೆಯೇ ಹೌ ಕ್ಯಾನ್ ವಿ ರೆಪ್ಲಿನಿಶ್ ವಾಟರ್ ಇನ್ ಅವರ್ ಬಾಡಿ ಅಂತ ಕ್ವಶನ್ ಇದೆ. ಸೊ ರೈನ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್ ಆನ್ ದ ಅರ್ತ್, ಹೌದಲ್ವಾ. ಹಾಗೆಯೇ ಹೌ ಕ್ಯಾನ್ ಯು ರೆಪ್ಲಿನಿಶ್ ವಾಟರ್ ಇನ್ ಯುವರ್ ಬಾಡಿ, ನಮ್ಮ ಬಾಡಿಗೆ ವಾಟರ್ ಬೇಕೇ ಬೇಕು. ಯಾಕಂದರೆ 70% ಆಫ್ ಅವರ್ ಬಾಡಿ ಈಸ್ ವಾಟರ್, ಹೌದಲ್ವಾ. ನೀರಿನಿಂದ ನಮ್ಮ ಬಾಡಿ ಇದೆ 70% ಅಂತ ಬಂದಾಗ. ಹಾಗೆ ನಮ್ಮ ಬಾಡಿಗೆ ಹೇಗೆ ವಾಟರ್ನ ನಾವು ರೆಪ್ಲಿನಿಶ್ ಅಂದರೆ ಹೇಗೆ ಪೂರೈಸ್ಕೊತೀವಿ ಅಂತ ಬಂದಾಗ ನೋಡಿ, ವಿ ಶುಡ್ ಡ್ರಿಂಕ್ ವಾಟರ್ ಆಫನ್ ಆ್ಯಂಡ್ ಈಟ್ ಫುಡ್ ವಿಚ್ ಕಂಟೈನ್ ಮೋರ್ ವಾಟರ್. ನಮ್ಮ ಬಾಡಿಗೆ ವಾಟರ್ ಹೇಗೆ ನಾವು ಪೂರೈಸೋದು ಅಂತ ಬಂದಾಗ ನಾವು ಆಗಾಗಲೇ ನೀರನ್ನ ಕುಡಿತಾ ಇರಬೇಕು. ವಿ ಶುಡ್ ಡ್ರಿಂಕ್ ವಾಟರ್ ಆಫನ್ ಆ್ಯಂಡ್ ವಿ ಶುಡ್ ಈಟ್ ದ ಫುಡ್ ವಿಚ್ ಹ್ಯಾಸ್ ಕಂಟೈನ್ ವಾಟರ್ ಅಂದರೆ ಮೋರ್ ವಾಟರ್. ಈಗ ಫ್ರೂಟ್ಸ್ಗಳು ವಾಟರ್ ಮೆಲನ್, ಹಾಗೆ ಬಟರ್ ಮಿಲ್ಕ್, ಈ ರೀತಿ ಅಂತ ಕುಡಿಯುವಂಥದ್ದು. ಹಾಗೆಯೇ ಯಾವುದು ಫುಡ್ ಆಗಲಿ ಅಥವಾ ಫ್ರೂಟ್ಸ್ ಆಗಲಿ ವಾಟರ್ ಜಾಸ್ತಿ ಇರೋವಂಥ ಫುಡ್ಡನ್ನ ತಗೊಂಡಾಗ ನಮ್ಮ ಬಾಡಿಗೆ ವಾಟರ್ ಸಿಗುತ್ತೆ, ಹೌದಲ್ವಾ. ಹಾಗೆ ನೆಕ್ಸ್ಟು, ನಮ್ಮ ಮನೆಯಲ್ಲಿ ನೀರಿಲ್ಲ ಅಂದರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಕ್ವಶನ್ ಇದೆ ನೋಡಿ. ವಾಟ್ ಡು ಯು ಡೂ ವೆನ್ ದೇರ್ ಇಸ್ ನೋ ವಾಟರ್ ಇನ್ ಯುವರ್ ಹೌಸ್. ನಿಮ್ಮ ಮನೆಯಲ್ಲಿ ನೀರಿಲ್ಲ, ಆವಾಗ ಏನು ಮಾಡಬೇಕಾಗುತ್ತೆ? ವಿ ಗೋ ಟು ನಿಯರ್ ಬೋರಿಂಗ್ ಪಂಪ್ಸ್, ಅಂದರೆ ಬೋರಿಂಗ್ ವೆಲ್ ಅಂತ ಕರಿತೀವಲ್ಲ, ಕೊಳವೆ ಬಾವಿ ಅಂತ, ಆ ರೀತಿ ಹೋಗೋದು. ಅಥವಾ ಅಲ್ಲಿ ಹತ್ತಿರ ಯಾವುದಾದ್ರು ಸೋರ್ಸಸ್ ಆಫ್ ವಾಟರ್ ಇದ್ದಾಗ ನಾವು ಅಲ್ಲಿಗೆ ಹೋಗಿ ನೀರನ್ನ ತರೋವಂಥ ಕೆಲಸ ಮಾಡಲೇಬೇಕಲ್ವ. ಯಾಕಂದರೆ ವಿ ಕೆನಾಟ್ ಲಿವ್ ವಿದೌಟ್ ವಾಟರ್. ಸೊ ವಿ ಹ್ಯಾವ್ ಟು ಗೋ ಟು ನಿಯರ್ ಬೋರಿಂಗ್ ಪಂಪ್ಸ್ ಆರ್ ನಿಯರ್ ಸೋರ್ಸ್ ಆಫ್ ವಾಟರ್, ಹೌದಲ್ವಾ. ಅದು ಕೂಡ ಕ್ವಶನ್ ಇದೆ. ಹಾಗೆಯೇ ಇನ್ನೊಂದು ಯಾವುದಿದೆ, ನಾವು ನೀರನ್ನ ಹೇಗೆ ಹೌ ಡು ಯು ಸೇವ್ ವಾಟರ್ ಇನ್ ಯುವರ್ ಹೌಸ್ ಅಂತಿದೆ, ಇನ್ ಯುವರ್ ಹೋಮ್. ನಿಮ್ಮ ಮನೆಯಲ್ಲಿ ಹೇಗೆ ಸೇವ್ ಮಾಡ್ತೀರಾ ಅಂದರೆ ವಿ ಶುಡ್ ಯೂಸ್ ವಾಟರ್ ವೈಸ್ಲಿ. ವೈಸ್ಲಿ ಅಂದಾಗ ದೇರ್ ಆರ್ ಸೋ ಮೆನಿ ಐಡಿಯಾಸ್. ಅಂದರೆ ಏನಪ್ಪ, ನೀರನ್ನ ಹೆಚ್ಚಾಗಿ ಬಳಸದೇ ಇರುವಂಥದ್ದು. ಮತ್ತು ನಾವು ಯಾವಾಗ ಯೂಸ್ ಮಾಡ್ತಿಲ್ಲ ಆವಾಗ ಟ್ಯಾಪ್ನ ಆಫ್ ಮಾಡಬೇಕು, ಟರ್ನ್ನ ಆಫ್ ಮಾಡಬೇಕು. ಅಂದರೆ ಹೇಳಿದ್ವಲ್ಲ, ಬ್ರಷ್ ಮಾಡ್ತಾ ಇರ್ತೀವಿ, ಟ್ಯಾಪ್ ಆನ್ ಆಗಿದ್ದಾಗ ನೀರು ಹೋಗ್ತಾನೆ ಇರುತ್ತೆ. ಆವಾಗ ಏನು ಮಾಡಬೇಕಾಗುತ್ತೆ, ನಾವು ಆದಷ್ಟು ಬುದ್ಧಿವಂತಿಕೆಯಿಂದ ಎಲ್ಲಿ ನೀರು ಯೂಸ್ ಮಾಡ್ತಿಲ್ಲ ಆವಾಗ ನಾವು ಟ್ಯಾಪ್ನ ಆಫ್ ಮಾಡಬೇಕು, ಟರ್ನ್ ಆಫ್ ಮಾಡಬೇಕು. ಹಾಗೆಯೇ ವೆಹಿಕಲ್ ವಾಶ್ ಮಾಡುವಾಗ ಪೈಪ್ನ ಯೂಸ್ ಮಾಡೋ ಬದಲು ಡೈರೆಕ್ಟಾಗಿ ನಾವು ಒಂದು ಬಕೆಟ್ ವಾಟರ್ನ ತಗೊಂಡು ವಾಶ್ ಮಾಡೋದು, ಈ ರೀತಿ ಮಾಡಬೇಕಾಗುತ್ತೆ, ಹೌದಲ್ವಾ. ಹಾಗೆ ಸ್ನಾನಕ್ಕಾದರೂ ಅಷ್ಟೇ, ಒಂದು ಬಕೆಟ್ 2 ಬಕೆಟ್ ನೀರು ಸಾಕಾಗಿರುತ್ತೆ. ಅದ್ರ ಬದಲು ಟ್ಯಾಪ್ನ ಅಥವಾ ಶವರ್ನ ಆನ್ ಮಾಡಿಕೊಂಡು ½ ಅನ್ ಅವರ್ ನಾವು ಬಾತಿಂಗಿಗೆ ಟೈಮ್ ವೇಸ್ಟ್ ಮಾಡಿದಾಗ ಏನಾಗುತ್ತೆ, ತುಂಬ ನೀರು ವೇಸ್ಟ್ ಆಗುತ್ತೆ. ಅದ್ರ ಬದಲು ನಾವು ಆದಷ್ಟು ಬುದ್ಧಿವಂತಿಕೆಯಿಂದ ಬಳಸಬೇಕಾಗುತ್ತೆ, ಹೌದು ತಾನೇ. ಇವಾಗ ಯಾವುದೇ ಆಗಲಿ ಪ್ರೆಷಿಯಸ್ ಥಿಂಗ್ಸ್ ಅಂತ ಬಂದಾಗ ನಾವು ಅದನ್ನು ಜೋಪಾನವಾಗಿ ನೋಡ್ಕೊಳ್ಳೇಬೇಕಲ್ವಾ, ಹೌದು. ಸೊ ಅದಕ್ಕೆ ನೀವೇನು ಬರೀಬೇಕು ಆನ್ಸರು, ವಿ ಶುಡ್ ಯೂಸ್ ವಾಟರ್ ವೈಸ್ಲಿ ಅಂತ. ಹಾಗೆಯೇ ಇನ್ನೊಂದಿದೆ, ವಿ ಆರ್ ಫೇಸಿಂಗ್ ದ ಸ್ಕಾರ್ಸಿಟಿ ಆಫ್ ವಾಟರ್, ಅಥವಾ ಯಾವುದಿದೆ ಇನ್ನೊಂದು ಕ್ವಶನ್ನು, ನೀರಿನ ಅಭಾವವನ್ನು ನಾವು ಏನಕ್ಕೆ ಫೇಸ್ ಮಾಡ್ತಾ ಇದ್ದೀವಿ ಅಂತ ಬಂದಾಗ ಬಿಕಾಸ್ ಆಫ್ ಓವರ್ ಪಾಪ್ಯುಲೇಷನ್, ವಾಟರ್ ಪೊಲ್ಯೂಷನ್ ಆ್ಯಂಡ್ ಅನ್ವೈಸ್ ಯೂಸ್ ಆಫ್ ವಾಟರ್ ವಿ ಆರ್ ಫೇಸಿಂಗ್ ದ ಸ್ಕ್ಯಾರ್ಸಿಟಿ ಆಫ್ ವಾಟರ್, ಹೌದಲ್ವಾ. ಹಾಗೆಯೇ ವೈ ಶುಡ್ ವಿ ಸೇವ್ ವಾಟರ್, ಏನಕ್ಕೋಸ್ಕರ ನೀರನ್ನು ನಾವು ಲಿಮಿಟಾಗಿ ಬಳಸಬೇಕು ಅಥವಾ ಕಾಪಾಡಬೇಕು ಅಂತ ಬಂದಾಗ ದೇರ್ ಈಸ್ ನೋ ಅದರ್ ವಾಟರ್ ಸೋರ್ಸ್, ಓನ್ಲಿ limited amount of water on the earth. So we have to use the water wisely or we have to save the water. ಅಂದರೆ ಏನು ಹೇಳಿ, because there is no new source of water, there is only limited amount of water available for us. ನಾ ಹೇಳಿದೆ ನಿಮಗೆ, ಭೂಮಿಯಲ್ಲಿ ಇರೋ ನೀರಿನಲ್ಲಿ ಬರೀ 3% ಮಾತ್ರ ಕುಡಿಯೋಕ್ಕೆ ಯೋಗ್ಯವಾಗಿರೋ ನೀರು. ಅದರಲ್ಲಿ 3%ಅಲ್ಲಿ 2% ಅಂದರೆ ಏನು ಹೇಳಿ, 3 ಭಾಗದಲ್ಲಿ 2 ಭಾಗ ಐಸ್ ಆಗಿದೆ, 1 ಭಾಗ ಮಾತ್ರ ನಮಗೆ ಲಿಕ್ವಿಡ್ ಫಾರ್ಮಲ್ಲಿದೆ.
ಹಾಗಾಗಿ ನಾವೇನು ಮಾಡಬೇಕು, ವಿ ಶುಡ್ ಸೇವ್ ವಾಟರ್, ಹೌದಲ್ವಾ. ಮತ್ತು ಏನು ಲಿಮಿಟ್, ಇನ್ಯಾವುದೂ ಕೂಡ ಸೋರ್ಸ್ ಇಲ್ಲ, ದೇರ್ ಇಸ್ ನೋ ಅದರ್ ಸೋರ್ಸ್ ಅಂತಂದ್ರೆ ಏನು ಹೇಳಿ, ಮಳೆ ಬಂದಿದ್ದು ಕೆರೆಗೆ, ಹೊಳೆಗೆ, ನದಿಗೆ, ಬಾವಿಗೆ ಸೇರಿಕೊಳ್ಳುತ್ತೆ. ಅದಾದಮೇಲೆ ನಾವು ಅದು ಬಳಸ್ಕೊತೀವಿ. ಮತ್ತು ಅದೇನಾಗುತ್ತೆ, ಸಮ್ಮರಲ್ಲಿ ಎವಾಪರೇಟ್ ಆಗುತ್ತೆ, ಮೋಡಾಗಿ ಮತ್ತೆ ಅದು ಮಳೆ ಬರುತ್ತೆ. ಇದು ವಾಟರ್ ಸೈಕಲ್, ಇದೇ ಕಂಟಿನ್ಯೂ ಆಗುತ್ತೆ. ಅದನ್ನು ಬಿಟ್ಟರೆ ಇನ್ಯಾವುದೂ ಕೂಡ ಬೇರೆ ಸೋರ್ಸ್ ಇಲ್ಲ ನಮಗೆ, ನೀರಿನ ಮೂಲ ಇನ್ಯಾವುದೂ ಇಲ್ಲ. ಹಾಗಾಗಿ ನಾವು ಮಿತವಾಗಿ ಬಳಸಬೇಕು, ಹೌದಲ್ವಾ. ಓಕೆ, ಸೊ ನೀವು ಲಾಸ್ಟ್ ಕ್ಲಾಸಲ್ಲಿ ಆನ್ಸರ್ ಮಾಡಿದ್ರಿ ಅಲ್ವಾ ಮಕ್ಕಳ, ರೈಟ್ ದ ಪ್ರಾಪರ್ಟೀಸ್ ಆಫ್ ವಾಟರ್. ಅದಕ್ಕೆ ವಾಟರ್ ಈಸ್ ಅ ಕ್ಲಿಯರ್, ಆರ್ಡರ್ಲೆಸ್, ಟೇಸ್ಟ್ಲೆಸ್ ಒಂದು ಲಿಕ್ವಿಡ್ ಅಲ್ವಾ, ಅದೇ ಅದರ ಗುಣ ಅಂತ ಬಂತು. ನೆಕ್ಸ್ಟು ಯೂಸಸ್ ಆಫ್ ವಾಟರ್ ಅಂತ ಬಂದಾಗ ಡ್ರಿಂಕಿಂಗ್, ವಾಷಿಂಗ್, ಬಾತಿಂಗ್, ಕ್ಲೀನಿಂಗ್ ಆ್ಯಂಡ್ ಅಗ್ರಿಕಲ್ಚರ್. ಹಾಗೆ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ವಾಟರ್ ಇನ್ ಯುವರ್ ಬಾಡಿ? 70%. ಹೌ ಕ್ಯಾನ್ ಯು ರೆಪ್ಲೆನಿಶ್ ವಾಟರ್ ಇನ್ ಯುವರ್ ಬಾಡಿ ಅಂತ ಬಂದಾಗ ವಿ ಶುಡ್ ಡ್ರಿಂಕ್ ವಾಟರ್ ಆಫನ್ ಆ್ಯಂಡ್ ವಿ ಶುಡ್ ಹ್ಯಾವ್ ದ ಫುಡ್ ವಿಚ್ ಕಂಟೈನ್ ಮೋರ್ ವಾಟರ್. ನೀರು ಜಾಸ್ತಿ ಇರೋವಂಥ ಫುಡ್ಡನ್ನು ನಾವು ತಗೊಂಡಾಗ ನಮ್ಮ ಬಾಡಿಗೆ ನೀರು ಸಿಕ್ದಂಗೆ ಆಗುತ್ತೆ, ಹೌದಲ್ವಾ. ಹಾಗೆಯೇ ವಾಟ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್ ಆನ್ ಅರ್ತ್? ರೈನ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್ ಆನ್ ದ ಅರ್ತ್. ಫ್ರಮ್ ವೇರ್ ಡು ವಿ ಗೆಟ್ ವಾಟರ್ ಅಂತ ಬಂದಾಗ ಸೋರ್ಸಸ್ ಆಫ್ ವಾಟರ್ನ ಬರಿಬೋದು. We get water from well, river, lake, pond, isn't it? So that is the answer. And why is there is a scarcity of water today? Because of overpopulation, water pollution and unwise use of water resource. We are facing the scarcity of water today or nowadays. ಹಾಗೆ ನಿಮಗೆ how do you do when there is no water? What do you do? ಸಾರಿ, ನಾನು ಹೌ ಅಂತ ಓದ್ತಾ ಇದ್ದೀನಿ. ವಾಟ್ ಡು ಯು ಡೂ ವೆನ್ ದೇರ್ ಇಸ್ ನೋ ವಾಟರ್ ಇನ್ ಯುವರ್ ಹೌಸ್ ಅಂತ ಬಂದಾಗ ನಾನು ಬರೆದಿದ್ನಲ್ಲ, ವಿ ಹ್ಯಾವ್ ಟು ಗೋ ನಿಯರ್ ಬೋರಿಂಗ್ ಪಂಪ್ಸ್ ಅಥವಾ ನಿಯರ್ ಎನಿ ಸೋರ್ಸ್ ಆಫ್ ವಾಟರ್. ಈಗ ವೆಲ್ ಇರುತ್ತೆ ಅಥವಾ ಪಾಂಡು, ಲೇಕು ಎಲ್ಲಿರುತ್ತೆ ಅಲ್ಲಿಗೆ ಹೋಗಿ ನಾವು ನೀರನ್ನು ತರಬೇಕಾಗುತ್ತೆ, ಹೌದಲ್ವಾ. ವಿ ಕೆನಾಟ್ ಲಿವ್ ವಿದೌಟ್ ವಾಟರ್, ಸೊ ವಿ ಹ್ಯಾವ್ ಟು ಗೋ ಟು ನಿಯರ್ ಸೋರ್ಸ್ ಆಫ್ ವಾಟರ್ ಆರ್ ನಿಯರ್ ಬೋರಿಂಗ್ ಪಂಪ್ಸ್. ಹಾಗೆಯೇ ಹೌ ಡು ಯು ಸೇವ್ ವಾಟರ್ ಎಟ್ ಯುವರ್ ಹೋಮ್? ನಿಮ್ಮ ಮನೆಯಲ್ಲಿ ಹೇಗೆ ಸೇವ್ ಮಾಡ್ತೀರಾ? ನೀವು ಸ್ವಂತ ಆನ್ಸರ್ನ ಬರಿಬೋದು. ಯು ಕ್ಯಾನ್ ರೈಟ್ ಯುವರ್ ಓನ್ ಆನ್ಸರ್. ಹಾಗೆ ನಾವು ಏನು, ವಿ ಹ್ಯಾವ್ ಟು ಯೂಸ್ ವಾಟರ್ ವೈಸ್ಲಿ ಅಲ್ವಾ, ಲಿಮಿಟೆಡ್ ಆಗಿ ನಾವು ಮಿತವಾಗಿ ಬಳಸಬೇಕಾಗುತ್ತೆ. ಹಾಗೆ ವೈ ಶುಡ್ ವಿ ಸೇವ್ ವಾಟರ್? ಬಿಕಾಸ್ ದೇರ್ ಈಸ್ ನೋ ನ್ಯೂ ಸೋರ್ಸ್ ಆಫ್ ವಾಟರ್, ದೇರ್ ಈಸ್ ಓನ್ಲಿ ಲಿಮಿಟೆಡ್ water available for us, so we have to save water. ಹಾಗೆ ನಿಮಗೆ ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಆರ್ ಟ್ರೂ ಆರ್ ಫಾಲ್ಸ್ ನಮ್ಗೆ ಕೊಟ್ಟಿದ್ದಿ ಅಲ್ವಾ ನಾನು ನಿಮಗೆ. ಸೊ ಯು ಹ್ಯಾವ್ ರಿಟರ್ನ್, ಐ ವಿಲ್ ಸೇ ದ ಆನ್ಸರ್ ಒನ್ಸ್ ಅಗೇನ್. ಓಕೆ, ವಾಟರ್ ಹ್ಯಾಸ್ ಲೈಫ್ ಗಿವಿಂಗ್ ಪ್ರಾಪರ್ಟೀಸ್. ಟ್ರೂ, ಎಸ್. ಸೊ ವಿ ಹ್ಯಾವ್ ಟು ರೈಟ್ true to this statement. Second one, we do not need water for most of our daily activities. No, this is wrong. We need water for most of our daily activities like cooking, bathing, cleaning, washing, agriculture. So this is wrong statement. Rain is the main source of water. Yes, true. There is plenty of water available for us. No, only limited amount of water available for us. So this is wrong statement. False. We should save rainwater. Yes, we have to save rainwater. This is true statement. You have to write, answer the following question and state whether the following statements are true or false in notes. Okay. So today let's continue the lesson. Tips for saving water. Tips for saving water. See, water, another name, chemical name is H2O, because water contains hydrogen and oxygen. So that's why we call water as H2O. Okay, you learn about this in
next classes. Okay. Now tips for saving water. We have to save every drop that uselessly goes down the drain. Take short showers. Don't leave the taps open while brushing teeth. Wipe your cars with a cloth and check those leaking taps. Don't let water flow on the street. Save water daily and also harness the water from rain. If we save water, we will save our lives. This is the only way that we can survive. So, be water smart and save water fast. Here some tips are given how we can save the water. First, we have to save every drop that uselessly goes down the drain. ಏನು ಮಾಡಬೇಕು, ನಾವು ಈಗ ಟ್ಯಾಪ್ನ ಆನ್ ಮಾಡೇ ಇದ್ದಾಗ ಏನಾಗುತ್ತೆ, ಅದೆಲ್ಲ ಚರಂಡಿಗೆ ನೀರು ಹೋಗ್ತಾನೆ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಆದಷ್ಟು ಗಮನಿಸ್ತಾ ಇರಬೇಕು ಟ್ಯಾಪ್ ಆನ್ ಆಗಿದೆಯಾ ಅಥವಾ ಆಫ್ ಆಗಿದೆಯಾ ಅಂತ. ಯಾವಾಗ ಯೂಸ್ ಮಾಡಬೇಕು ಆಗ ಮಾತ್ರ ಟ್ಯಾಪ್ ಆನ್ ಮಾಡಿ ಉಳಿದಿರೋ ಟೈಮಲ್ಲಿ ಆಫ್ ಮಾಡಬೇಕು. ಹಾಗೆಯೇ ಕೆಲವೊಂದೊಂದು ಟ್ಯಾಪು ಡ್ರಾಪ್ ಬೈ ಡ್ರಾಪ್ ಲೀಕೇಜ್ ಆಗ್ತಾನೆ ಇರುತ್ತೆ, ಅದನ್ನು ಕೂಡ ನಾವು ಗಮನಿಸಿ ಅದನ್ನು ಸರಿ ಮಾಡಬೇಕು, ಹೌದಲ್ವಾ. ಹಾಗೆಯೇ ಟೇಕ್ ಶಾರ್ಟ್ ಶವರ್ಸ್, ಅಂದರೆ ಕೆಲವ್ರು ಹೇಳಿದ್ನಲ್ಲ 1 ಅವರು ಹಾಫ್ ಆನ್ ಅವರು ಟ್ಯಾಪ್ ಆನ್ ಮಾಡಿಕೊಂಡು ಶವರ್ ತೊಗೋತಾರೆ, ಅಂದರೆ ಬಾತಿಂಗ್, ಅದು ಕೂಡ ತಪ್ಪು. ನಾವು ಆದಷ್ಟು ಕೂಡ ಬಕೆಟಲ್ಲಿ ಮತ್ತು ಕಡಿಮೆ ಅವಧಿನಲ್ಲಿ ನೀಟಾಗಿ ಬಾತಿಂಗ್ ಮಾಡಬೇಕು, ಹೌದಲ್ವಾ. ಹಾಗೆಯೇ ಬ್ರಷಿಂಗ್ ಮಾಡುವಾಗೆಲ್ಲ ಟ್ಯಾಪ್ನ ಆನ್ ಮಾಡಬಾರ್ದು ಅಲ್ವಾ. ಡೋಂಟ್ ಲೀವ್ ದ ಟ್ಯಾಪ್ಸ್ ಓಪನ್ ವೈಲ್ ಬ್ರಷಿಂಗ್ ಟೀತ್, ಹೌದು ತಾನೆ. ಹಾಗೆ ವೈಪ್ ಯುವರ್ ಕಾರ್ಸ್ ವಿತ್ ಅ ಕ್ಲಾತ್ ಆ್ಯಂಡ್ ಚೆಕ್ ದೋಸ್ ಲೀಕಿಂಗ್ ಟ್ಯಾಪ್ಸ್. ನಾವು ಹೇಳಿದ್ನೆಲ್ಲ ಪೈಪ್ ಯೂಸ್ ಮಾಡ್ಕೊಂಡು ಕಾರು ಅಥವಾ ಬೈಕ್ ವಾಶ್ ಮಾಡೋ ಬದಲು ಬಕೆಟ್ನಲ್ಲಿ ನೀರನ್ನ ತಗೊಂಡು ಹಾಗೆ ಟವೆಲಲ್ಲಿ ಅಂದರೆ ಬಟ್ಟೆ ಯಾವುದಾದ್ರೂ ಕ್ಲಾತಲ್ಲಿ ನಾವು ವೈಪ್ ಮಾಡಿದಾಗ ಕ್ಲೀನ್ ಆಗುತ್ತೆ, ವಾಟರ್ ಕೂಡ ಸೇವ್ ಆಗುತ್ತೆ. ಜೊತೆಗೆ ಲೀಕೇಜ್ ಆಗ್ತಿರ್ತದಲ್ಲ ಟ್ಯಾಪ್, ಅದನ್ನು ಕೂಡ ಚೆಕ್ ಮಾಡ್ತಿರಬೇಕು. ಹಾಗೆಯೇ ಕೆಲವರು ನೋಡಿದ್ದೀವಿ ಸ್ಟ್ರೀಟ್ ಟ್ಯಾಪ್ಸ್ಗಳಲ್ಲಿ ಯಾವಾಗಲೂ ನೀರು ಹೋಗ್ತಾನೆ ಇರುತ್ತೆ, ಅದನ್ನು ಅವಾಯ್ಡ್ ಮಾಡಬೇಕು. ವೆನ್ ವಿ ಸಿ ದ ಸ್ಟ್ರೀಟ್ ಟ್ಯಾಪ್ ಈಸ್ ಇನ್ ಆನ್ ಮೋಡ್ ವಿ ಹ್ಯಾವ್ ಟು ಟರ್ನ್ ಆಫ್, ಹೌದಲ್ವಾ. ಎಲ್ಲರೂ ಹೋಗುವಾಗ ಟ್ಯಾಪ್ ವಾಟರ್ ಆನ್ ಆಗಿದ್ದಾಗ ನಾವು ಅದನ್ನು ಆಫ್ ಮಾಡಬೇಕು. ಜೊತೆಗೆ ಅಲ್ಲೇನಾದ್ರು ಪ್ರಾಬ್ಲಮ್ ಇದ್ದಾಗ ಮುನ್ಸಿಪಾಲ್ಟಿಗೆ ನಾವು ಅದ್ರ ಬಗ್ಗೆ ಹೇಳಬೇಕು. ನೋಡಿ, ಒಂದು ಈ ಕಡೆ ಲೀಕ್ ಆಗ್ತಿದೆ, ನೀರು ತುಂಬ ವೇಸ್ಟ್ ಆಗ್ತಿದೆ ಅಂತ ನಾವು ಅವ್ರ ಗಮನಕ್ಕೆ ತರಬೇಕಾಗತ್ತೆ. ಹಾಗೆಯೇ ಸೇವ್ ವಾಟರ್ ಡೈಲಿ ಆ್ಯಂಡ್ ಆಲ್ಸೋ ಹಾರ್ನೆಸ್ ದ ವಾಟರ್ ಫ್ರಮ್ ರೈನ್ ಅಂತಿದೆಯಲ್ಲ, ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಬರುತ್ತೆ. ಮಳೆ ನೀರನ್ನು ಏನು ಮಾಡೋದು, ಸಂಗ್ರಹಣೆ ಮಾಡ್ಕೊಳ್ಳೋದು ಇರುತ್ತೆ. ಹಾಗೆಯೇ ಪ್ರತಿದಿನ ನಾವೇನು ಮಾಡಬೇಕು, ಆದಷ್ಟು ಕಡಿಮೆ ನೀರನ್ನು ಬಳಸಬೇಕು, ಹೌದಲ್ವಾ. ಅದಕ್ಕೆ ಹೇಳೋದು ಬಿ ವಾಟರ್ ಸ್ಮಾರ್ಟ್ ಆ್ಯಂಡ್ ಸೇವ್ ವಾಟರ್ ಫಾಸ್ಟ್. ನೀರನ್ನು ನಾವು ಮಿತವಾಗಿ ಬಳಸಿದಾಗ ನಮ್ಮ ಜೀವನ ಚೆನ್ನಾಗಿರುತ್ತೆ, ಹೌದಲ್ವಾ. ಇವತ್ತಿಗೆ ನಾವು ಖುಷಿಯಾಗಿ ನೀರನ್ನ ಹೇಗೆ ಬೇಕಾಗಿ ಬಳಸೋದ್ರಿಂದ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಪ್ರಾಬ್ಲಮ್ ಆಗುತ್ತೆ, ಹೌದು ತಾನೇ. ಆ ರೀತಿ ಮಾಡಬಾರ್ದು. ಓಕೆ, ಥ್ಯಾಂಕ್ ಯು.